ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ಏನಂದ್ರೆ ಕೆಸೆಟ್ ಹತ್ತಿರ ಬರ್ತಾ ಇದೆ. ಈಗೇನಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ಏನಂದ್ರೆ ನಾವು ಮೋಟಿವೇಶನ್ ಸ್ಪೀಚ್ ಏನಂತಂದ್ರೆ ತಮ್ಮ ಕೆಸೆಟ್ ಏನಂದ್ರೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನೇನಪ್ಪ ಅಂದ್ರೆ ಕೆಸೆಟ್ ಆಗ್ಬೇಕಾದ್ರೆ ಮತ್ತು UGC ನೆಟ್ PhD ಎಲಿಜಿಬಲ್ ಆಗ್ಬೇಕಾದ್ರೆ ನಾನು ಯಾವ ರೀತಿಯಾದಂತ ಕೆಸೆಟ್ ನೆಟ್ ಅನ್ನು ಯಾವ ರೀತಿಯಾಗಿ ಎದುರಿಸಿದೆ, ಅದನ್ನ ಯಾವ ರೀತಿಯಾಗಿ ನಾನೇನಪ್ಪ ಅಂದ್ರೆ ರೀಚ್ ಆದೆ ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ಏನಂತಂದ್ರೆ ನಾವೇನಂದ್ರೆ ಮೋಟಿವೇಶನ್ ಸ್ಪೀಚ್ ಗೆ ಸಂಬಂಧಪಟ್ಟಂತಂದ್ರೆ ತಮ್ಮೆಲ್ಲರಿಗೂ ಅಂದ್ರೆ ಕೆಸೆಟ್ ಸ್ಪರ್ಧಾರ್ಥಿಗಳಿಗೆ ಏನಪ್ಪ ಅಂದ್ರೆ ಈ ರೀತಿಯಾದಂತ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೀವಿ. ಇಲ್ಲೇನಂದ್ರೆ ಮೊದಲು ಎಕ್ಸಾಮ್ ಹಾಲ್ ನಲ್ಲಿ ನಾವು ಎಂಟ್ರಿ ಆದ ತಕ್ಷಣ ಅಂದ್ರೆ ಎಕ್ಸಾಮ್ ಸೆಂಟರ್ ಅಲ್ಲಿ ಕುಂತ ತಕ್ಷಣ ಏನಂತಾರೆ ನಾವು ಮೊದಲು ಮಾಡಬೇಕಾದಂತ ಒಂದು ಕರ್ತವ್ಯ ನಮ್ದು ಡ್ಯೂಟೀಸ್ ಏನಪ್ಪ ಅಂದ್ರೆ ಮೊದಲೇನಂದ್ರೆ ಪೀಸ್ ಆಫ್ ಮೈಂಡ್ ಇರ್ಬೇಕಂದ್ರೆ ಮನಸ್ಸು ಅಂದ್ರೆ ಶಾಂತಿ ರೀತಿಯಿಂದ ಇರಬೇಕು. ಆಮೇಲೆ ಅಂದ್ರೆ ಅಲ್ಲಿ ಎಕ್ಸಾಮ್ ಏನಂದ್ರೆ ಚೇರ್ ಮೇಲೆ ಅಂದ್ರೆ ನಾವು ಟೇಬಲ್ ಮೇಲೆ ಕುಂತ ತಕ್ಷಣ ಅಂದ್ರೆ ನಾವು ಮೊದಲು ಏನ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಅಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಏನಂತಂದ್ರೆ ಮನುಷ್ಯನಂದ್ರೆ ಇಡೀ ನಮ್ಮ ಶಾಂತಿ ಏನಾರ ನಮ್ಮ ಮನಸ್ಸನ್ನು ಶಾಂತಿ ರೀತಿಯಲ್ಲಿ ನಾವೇನಪ್ಪ ಅಂದ್ರೆ ಕುಳಿತುಕೊಂಡಂತ ಸಂದರ್ಭದಲ್ಲಿ ನಾವೇನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಗಳಿಗೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಎರಡನೇದು ಏನಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಪ್ರಶ್ನೆಯಲ್ಲಿ ಉತ್ತರ ಸಿಗುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ನಾವು ನಿಧಾನವಾಗಿ ಏನಂದ್ರೆ ಆ ಪ್ರಶ್ನೆ ಪತ್ರಗಳಂದ್ರೆ ಸರಿಯಾದ ರೀತಿಯಲ್ಲಿ ಏನಂದ್ರೆ ಅರ್ಥೈಸ್ಕೊಳ್ಬೇಕಾಗ್ತದೆ. ಆಮೇಲೆ ಅಂದ್ರೆ ಪ್ರಶ್ನೆಯಲ್ಲಿ ಏನಂದ್ರೆ ಉತ್ತರ ಸಿಗುವ ಸಾಧ್ಯತೆ ಇರುವಂತದ್ದು. ಆಮೇಲೆ ಅಂದ್ರೆ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಒಂದು ಕ್ವಶನ್ ಪೇಪರ್ ಇದಿರ್ತದಲ್ಲ, ಅಂದ್ರೆ ಎಕ್ಸಾಮ್ ನಲ್ಲಿ ಇಂಗ್ಲಿಷ್ ಸೆಂಟೆನ್ಸ್ ಗಳ ಬಗ್ಗೆ ಗಮನ ಇರಬೇಕು. ಇಲ್ಲಿ ನಾವು ಕೇವಲ ಕೆಸೆಟ್ ಅಂದ್ರೆ ಕನ್ನಡ ಆಧಾರದಲ್ಲಿ ಇರುವಂತದ್ದು ಅಲ್ಲ, ಅದ್ರ ಜೊತೆ ಏನಪ್ಪ ಅಂದ್ರೆ ನಾವು ಕೆಸೆಟ್ ಆಗ್ಲೇಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಇದ್ರೆ ಏನ್ ಮಾಡ್ಬೇಕು ನಾವು ಅಂದ್ರೆ ಇಲ್ಲಿ ಕನ್ನಡ ವರ್ಷನ್ ಮತ್ತು ಅದಕ್ಕೆ ತಕ್ಕಂತೆ ಏನಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಇರುವಂತ ವರ್ಷನ್ ಅಂದ್ರೆ ಅಲ್ಲಿ ನಾವೇನ್ ಮಾಡಬೇಕು, ಗಮನ ಹರಿಸಬೇಕು. ಅಂದಾಗ ಮಾತ್ರ ಏನಪ್ಪ ಅಂದ್ರೆ ನಾವು ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೊಂದು ಕೆಸೆಟ್ ಎಕ್ಸಾಮ್ TAT ಎಕ್ಸಾಮ್ ಅಲ್ಲ. ಯಾಕಂತಂದ್ರೆ ನಾವು TAT ಏನಪ್ಪ ಅಂದ್ರೆ ಒಂದ್ಸಾರಿ ಫೇಲ್ಯೂರ್ ಅಂದ್ರೆ ಎರಡನೇ ಸಾರಿ ಏನಂದ್ರೆ ನಾವು ಎಲಿಜಿಬಲ್ ಆಗ್ಬೋದು. ಬಟ್ ಏನಂದ್ರೆ ಇಲ್ಲಿ ಕೆಸೆಟ್ ಎಕ್ಸಾಮ್ ಇದೇನಪ್ಪ ಅಂದ್ರೆ ಇಡೀ ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟ್ ಇದೇನಪ್ಪ ಅಂದ್ರೆ ಯಾವುದಕ್ಕೆ ಸಂಬಂಧ ಅಂದ್ರೆ KS ಎಕ್ಸಾಮ್ಗೆ ಸಮಾನವಾಗಿರುವಂತದ್ದು ಅಂತ ನಾವು ಹೇಳುವಂತದ್ದು. ಆಮೇಲೆ ಅಂದ್ರೆ ನಾವು ಕೆಸೆಟ್ ಆನ್ ಸಿಲೆಬಸ್ ಸ್ಟಡಿ ಮಾಡಿ ಹೋಗಿರಬೇಕು. ಯಾಕಂದ್ರೆ ನಾವು ಕೆಸೆಟ್ ಅಂದ್ರೆ ನಾವು ಎಲಿಜಿಬಲ್ ಆಗ್ಬೇಕಾದ್ರೆ ನಾವು ಅರ್ಧಂಬರ್ಧ ಸಿಲೆಬಸ್ ಓದುವಂತದ್ದಲ್ಲ, ನಾವೇನಂದ್ರೆ ಪೂರ್ತಿಯಾಗಿ ಏನಂತಂದ್ರೆ ಸ್ಟಡಿ ಮಾಡಲೇಬೇಕು. ಮಾಡಿದಾಗ ಮಾತ್ರ ಏನಂತಂದ್ರೆ ಅಲ್ಲಿ ನಾವು ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಸೆಟ್ ಅಂದ್ರೆ ನಾವು ಎಲಿಜಿಬಲ್ ಆಗ್ಲಿಕ್ಕೆ ಸಾಧ್ಯ ಆಗುವಂತದ್ದು. ಇನ್ನೊಂದೇನಂದ್ರೆ ಹೋಲಿಕೆ ಬೇಡ ಅಂತಂದ್ರೆ ಆಲ್ಮೋಸ್ಟ್ ಅಂದ್ರೆ ನಾವು ಕೆಸೆಟ್ ಬರೆಯಕ್ ಹೋಗಿರ್ತೀವಿ. ಅದ್ರ ಜೊತೆ ಅಂದ್ರೆ ಈಗಾಗಲೇ ಅಂದ್ರೆ ಅಪಿಯರಿಂಗ್ ನಲ್ಲಿ ಏನಂತಾರೆ ಕೆಲವರು ಸ್ಪರ್ಧಾರ್ಥಿಗಳು ಅಂದ್ರೆ ಕೆಸೆಟ್ ಅಂದ್ರೆ ಪಾಸ್ ಮಾಡಿರ್ತಾರೆ. ಅಂದ್ರೆ ಅವ್ರೇನಪ್ಪ ಅಂದ್ರೆ ಸಣ್ಣ ಏಜ್ ನಲ್ಲಿ ಇರ್ತಾರೆ, ಅವ ಅಂದ್ರೆ ಯುವ ಪೀಳಿಗೆ ಅವ್ರೇನಂದ್ರೆ ಬೇಗ ಆಗ್ಬಿಟ್ಟಿರ್ತಾರೆ. ಬಟ್ ಅವ್ರನ್ನೇನಪ್ಪ ಅಂದ್ರೆ ನಾವು ಹೋಲಿಕೆ ಮಾಡಬಾರದು. ಯಾಕಂದ್ರೆ ಇದು ಸ್ಪರ್ಧಾತ್ಮಕ. ಯಾಕಂದ್ರೆ ನಮ್ಗೇನಪ್ಪ ಅಂದ್ರೆ ಇಲ್ಲಿ ನಮ್ಮ ಬುದ್ಧಿ ಜಾಣ್ಮೆ ಮುಖಾಂತರ ಏನಪ್ಪ ಅಂದ್ರೆ ನಾವು ಎಲಿಜಿಬಲ್ ಆಗುವಂತ ಅವಕಾಶ ಇರುವಂತದ್ದು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದಂತಂದ್ರೆ ನಾವು ಕೆಸೆಟ್ ಆಗ್ಲೇಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಮೊದಲು GK ಪೇಪರ್ಗೆ ಆದ್ಯತೆ ಕೊಡ್ಬೇಕಂದ್ರೆ ಇಲ್ಲಿ GK ಪೇಪರ್ ಅಂದ್ರೆ ಆಲ್ಮೋಸ್ಟ್ ಆಲ್ ಇಲ್ಲಿ 300 ಅಂಕಗಳಿಗೆನಪ್ಪ ಅಂದ್ರೆ ಇದರಲ್ಲಿ ಮಿನಿಮಮ್ ಅಂತಾರೆ 150ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಲಿಕ್ಕೆ ನಾವೇನಂದ್ರೆ ಹೋರಾಟ ಮಾಡಬೇಕಾಗ್ತದೆ. ಇಲ್ಲಿ ಏನಂದ್ರೆ ನಾವು GK ಪೇಪರ್ಗೆ ಸಂಬಂಧಪಟ್ಟಂತಂದ್ರೆ 30ಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಏನಂದ್ರೆ ಪಡಲೇಬೇಕು. ಅಂದಾಗ ಮಾತ್ರ ಏನಂದ್ರೆ ನಾವು ಕೆಸೆಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತದೆ. ಅದ್ರ ಜೊತೆ ಅಂದ್ರೆ ಮೊದಲ ನೇರವಾದ ಪ್ರಶ್ನೆಗಳಿಗೆ ಉತ್ತರಿಸಿ ಹೊರತು ಗೊಂದಲ ಪ್ರಶ್ನೆಗಳಿಗೆ ಅಲ್ಲ. ಅಂದ್ರೆ ನಾವು ಮೊದಲು ಏನಂದ್ರೆ ನೇರವಾದ ಪ್ರಶ್ನೆಗಳು, ಯಾಕಂದ್ರೆ ಸರಳ ಇರ್ತವೆ, ನಮ್ಗೇನಾಗಿರ್ತಾವ ಅಂದ್ರೆ ಅಂಕಗಳು ಬರಬೇಕಾಗಿರ್ತವೆ. ಅಂತದ್ರಲ್ಲಿ ನಾವು ಸರಳವಾದಂತ ಪ್ರಶ್ನೆಗಳಿಗೆ ಅಂದ್ರೆ ಉತ್ತರಿಸಬೇಕು ಹೊರತು ಗೊಂದಲ ಪ್ರಶ್ನೆಗಳಿಗೆ ಅಲ್ಲ. ಗೊಂದಲ ಪ್ರಶ್ನೆ ಅಂತಂದ್ರೆ ಇದು ಕೆಸೆಟ್ ಅಂದ್ರೆ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇರುವಂತ ಒಂದು ಎಲಿಜಿಬಲ್ ಟೆಸ್ಟ್. ಯಾಕಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಅನಾಲಿಸಿಸ್ ಮಾಡುವಂತ ಪ್ರಶ್ನೆಗಳು ಇರ್ತವೆ. ಅಂತ ಪ್ರಶ್ನೆಗಳು ಏನಂತ ನಾವು ಮೊದಲು ತಲೆ ಕೆಡಿಸಿಕೊಂಡು ಏನಂದ್ರೆ ಅಲ್ಲೇ ಕೂಡಬಾರದು. ಯಾಕಂದ್ರೆ ನಾವು ಸರಳವಾದಂತ ಪ್ರಶ್ನೆಗಳು ಏನಂತಂದ್ರೆ ನಾವು ರೀಚ್ ಆದ್ರೆ ಅಲ್ಲಿನ 100ಕ್ಕೆ
ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಂದ್ರೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಬಂದ 100 ಪ್ರಶ್ನೆಗಳೇನಪ್ಪ ಅಂದ್ರೆ ನಾವು 50 ಪ್ರಶ್ನೆಗಳೇನಪ್ಪ ಅಂದ್ರೆ ಮಿನಿಮಮ್ ಏನಂದ್ರೆ ನಾವು ಸರಳವಾದ ರೀತಿಯಲ್ಲಿ ಅಂದ್ರೆ ಒಂದು 40+ ನಾವೇನಾದ್ರೆ ಯಾರು ಮಾಡಿದ್ರೆ ನೆಕ್ಸ್ಟ್ ಉಳಿದಂತ ಪ್ರಶ್ನೆಗಳೇನಪ್ಪ ಅಂದ್ರೆ ನಾವು ಅನಾಲಿಸಿಸ್ ಮಾಡೋದ್ರ ಮೂಲಕ ನಾವು ಅಲ್ಲಿ ರೀಚ್ ಆಗ್ಬೋದು ಅನ್ನೋ ರೀತಿಯಲ್ಲಿ ಇದೆ. ಇಲ್ಲ ಅಂದ್ರೆ ನಮ್ಮಲ್ಲಿ ಕೇಸೆಟ್ ಬರಬೇಕಾದ್ರೆ ನಮ್ಮಲ್ಲಿ ಅಂದ್ರೆ ಪಾಸಿಟಿವ್ ಭಾವನೆ ಇರಬೇಕು ಹೊರತು ನೆಗೆಟಿವ್ ಭಾವನೆಗಳು ಇರಬಾರದು. ಯಾಕಂದ್ರೆ ಯಾವುದೇ ಒಂದು ಯಶಸ್ಸು ಸಾಧಿಸಬೇಕು ಅಂತಂದ್ರೆ ನಮ್ಮಲ್ಲಿ ಅಂದ್ರೆ ಧನಾತ್ಮಕವಾದಂತ ಭಾವನೆ ಇರಬೇಕು. ಧನಾತ್ಮಕ ಭಾವನೆ ಇದ್ರೆ ಏನಂದ್ರೆ ನಾವು ಅರ್ಥ ಯಶಸ್ಸು ಗೆದ್ದಂತೆ. ಯಾಕಂದ್ರೆ ನೆಗೆಟಿವ್ ಏನಂತಂದ್ರೆ ನಮ್ಮನ್ನ ಏನ್ ಮಾಡ್ತಂದ್ರೆ ಜಿಗುಪ್ಸಿಗೆ, ಸೋಂಬೇರಿತನಕ್ಕೆ, ಮತ್ತೆ ಇನ್ನೊಂದು ಕೆಲವು ಏನಂದ್ರೆ ಉತ್ತರಗಳು ಬರುವಂತದ್ದನ್ನ ಏನ್ ಮಾಡ್ತವೆ ಅಡೆತಡೆ ಉಂಟು ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ನೆಗೆಟಿವ್ ಭಾವನೆ ಅಂತ ಹೇಳುವಂತದ್ದು. ಇನ್ನೊಂದಂದ್ರೆ ಎಲ್ಲಾ ಸ್ಪರ್ಧಾರ್ಥಿಗಳು 99% ಅಂದ್ರೆ ಇವ್ರೇನಪ್ಪ ಅಂದ್ರೆ ಆಲ್ಮೋಸ್ಟ್ ಏನಂದ್ರೆ ಈ ಎಲ್ಲಾ ಸ್ಪರ್ಧಾರ್ಥಿಗಳು ಅಂದ್ರೆ ಎಡ್ಜಿಗಿರುವಂತವ್ರು ಅಂದ್ರೆ 99. ಯಾಕಂದ್ರೆ ಇವ್ರು ಈಗಾಗಲೇ ಏನಪ್ಪ ಅಂದ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಡಿಜಿಟ್ ಅಂತರ್ಜಾಲ ಅಂದ್ರೆ ಈಗಾಗಲೇ ಅಂದ್ರೆ ಕೇಸೆಟ್ ಅಂದ್ರೆ ನಾಟ್ ಎಲಿಜಿಬಲ್ ಆಗಿರುವಂತ ವ್ಯಕ್ತಿಗಳು ಇರ್ತಾರೆ. ಅಂದ್ರೆ ಇವರಂದ್ರೆ ಎಡ್ಜಿಗಿರುವಂತವ್ರು ಇವ್ರೇನಂದ್ರೆ ಸರಿಯಾದ ರೀತಿಯಲ್ಲಿ ಅಂದ್ರೆ ಅಲ್ಲಿ ನೆಕ್ಸ್ಟ್ ಅಂದ್ರೆ ಎಕ್ಸಾಮ್ ಅಂದ್ರೆ ಇವಾಗ ರನ್ನಿಂಗ್ ಇರುವಂತ ಕೇಸೆಟ್ಗೆ ಏನ್ ಮಾಡ್ತಾರೆ ಅವರು ಕೇಸೆಟ್ ಎಲಿಜಿಬಲ್ ಆಗಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿರುವಂತ ವ್ಯಕ್ತಿಗಳಾಗಿರ್ತಾರೆ. ಅದ್ರ ಜೊತೆ ಅಂದ್ರೆ ಇಂಥ ವ್ಯಕ್ತಿಗಳ ಜೊತೆ ಏನಂದ್ರೆ ನಾವು ಫೈಟ್ ಮಾಡ್ಬೇಕಾದ್ರೆ ನಾವೆಲ್ಲ ಏನಂದ್ರೆ ಆಲ್ಮೋಸ್ಟ್ ಅಂದ್ರೆ ಆ ಕೇಸೆಟ್ ಬಗ್ಗೆ ನಾಲೆಜ್ ಇರಲೇಬೇಕಾಗ್ತದೆ. ಇನ್ನೊಂದಂದ್ರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ನೆರವೇರಿಸಬೇಕು. ಯಾಕಂದ್ರೆ ದೇವನೂರು ಮಾದವರು ಹೇಳ್ತಾರೆ ಅಂದ್ರೆ ಎದಿಗೆ ಬಿದ್ದ ಅಕ್ಷರ ಹಿಂದೆಲ್ಲ ನಾಳೆ ಫಲ ಕೊಡ್ತದೆ. ಬಟ್ ಏನಂತಂದ್ರೆ ನಾವು ಏನ್ ಮಾಡಬೇಕು ಆಲ್ಮೋಸ್ಟ್ ಏನಂದ್ರೆ ಅದು ದಿನಗಳು ಈಗಾಗಲೇ ಅಂದ್ರೆ ಕೇಸೆಟ್ ಅಧಿಸೂಚನೆ ಆದ್ಮೇಲೆ ಏನಂದ್ರೆ ನೀವೇನಂದ್ರೆ ಅದಕ್ಕೆ ಆಗಿರ್ಬೋದು ನೆಕ್ಸ್ಟ್ ಇಂದ ದಿನಗಳಾಗಿರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿದ್ದೆ ಆದ್ರೆ ನಿಮ್ಗೆ ಏನಂದ್ರೆ ತಕ್ಕ ಪ್ರತಿಕ್ರಿಯೆ ಸಿಗ್ತದೆ. ನಿಮ್ಗೆ ಏನಾದ್ರೆ ಕೇಸೆಟ್ ಎಲಿಜಿಬಲ್ ಆಗಲಿಕ್ಕೆ ಸಾಧ್ಯ ಆಗುವಂತ ರೀತಿಯಲ್ಲಿ ನಾವು ಹೇಳುವಂಥದ್ದು. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಇನ್ನೊಂದ್ರೆ ಕೇಸೆಟ್ ಕೊನೆ ಅವಕಾಶ ಒಂದು ಅಧ್ಯಯನ ಮಾಡ್ಬೇಕು. ಯಾಕಂತಂದ್ರೆ ಕೇಸೆಟ್ ಕೊನೆ ಅವಕಾಶ ಅಂತಂದ್ರೆ ನಾವೇನ್ ಮಾಡ್ಬೇಕು ಈ ಇವಾಗ ಅಂದ್ರೆ ಈ ರೀಸೆಂಟ್ಲಿ ಇರುವಂತದ್ದು ಕೇಸೆಟ್ ಅಂದ್ರೆ ನಾಟ್ ಎಲಿಜಿಬಲ್ ಅಂದ್ರೆ ನೆಕ್ಸ್ಟ್ ಇಯರ್ ಬರ್ತದೆ, ಮತ್ತೆ ನೆಕ್ಸ್ಟ್ ಇಯರ್ ಬರ್ತದೆ. ಈ ರೀತಿಯಾಗಿ ಯಾವುದೇ ರೀತಿಯಲ್ಲಿ ವಿಚಾರ ಮಾಡಬಾರದು. ಯಾಕೆ ವಿಚಾರ ಮಾಡಬಾರ್ದು ಅಂತಂದ್ರೆ ಇವಾಗ ಯುವ ಜನರೇಷನ್ ಇದೆ. ಯಾಕಂದ್ರೆ ಯುವ ಜನರೇಷನ್ ಅಂದ್ರೆ ಅವ್ರು ಏನಂದ್ರೆ ಇದು ಬೇಸಿಕ್ ಅಲ್ಲಿ ಇರುವಂತ LKG ಇರುವಂತ ಕಂಪ್ಯೂಟರ್ ನಾಲೆಜ್ ಆಗಿರ್ಬೋದು, ನೆಕ್ಸ್ಟ್ ಅಂದ್ರೆ PUC ಡಿಗ್ರಿ ಅವ್ರೇನಂದ್ರೆ ಎಲ್ಲಾ ರೀತಿಯ ನಾಲೆಜ್ ಪಡೆದುಕೊಳ್ಳುವಂತ ವ್ಯಕ್ತಿಗಳು ಇರ್ತಾರೆ. ಅಷ್ಟು ಸ್ಟ್ರಾಂಗ್ ಇರುವಂತ ವ್ಯಕ್ತಿಗಳು ನಾವೇನಂತಾರೆ ಇವರ ಜೊತೆಗೆ ಕಾಂಪಿಟೇಷನ್ ಮಾಡಕ್ಕಾಗಲ್ಲ. ಇದ್ದ ಅವಕಾಶವನ್ನ ಏನಂತಾರೆ ಇದು ನನ್ನ ಕೊನೆಯ ಅವಕಾಶ, ಇದೇನಂದ್ರೆ ಮಡಿ ಎಂಬ ರೀತಿಯಲ್ಲಿ ಅಂದ್ರೆ ನಾವು ಇಲ್ಲಂದ್ರೆ ಎಕ್ಸಾಮ್ ಅನ್ನ ನಾವೇನಂದ್ರೆ ಅದನ್ನ ಆಲ್ಮೋಸ್ಟ್ ಅಲ್ಲ ಎಲಿಜಿಬಲ್ ಆಗ್ಲೇಬೇಕು ಅನ್ನುವಂತ ರೀತಿಯಲ್ಲಿ ನಾವು ಇದ್ದಾಗ ಮಾತ್ರ ಅಂದ್ರೆ ಎಲಿಜಿಬಲ್ ಆಗ್ತೇವೆ. ಇದ್ರ ಜೊತೆ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ತಮ್ಮೆಲ್ಲರಿಗೆ ಏನಪ್ಪಾ ಅಂದ್ರೆ ಆಲ್ ದಿ ಬೆಸ್ಟ್ ಹೇಳ್ತಾ ನನ್ನ ಇಲ್ಲಿ ಮೋಟಿವೇಶನ್ ಕ್ಲಾಸ್ ಮುಗಿಸ್ತಾ ಇದ್ದೇನೆ. ಧನ್ಯವಾದ.